ಓಕೆ ಯಾವ ಲೆಕ್ಕ ತಂಗ ಹೋಗ್ಬಿಡ್ತಾರ ಕಡಿಮೆ ಸರ್ ಮೆಂಬರ್ ಅನ್ ಸರ್ ಮೆಂಬರ್ ಎಲ್ಲ ಹಾಂ ಹೇಳಿ ಇವ್ರ ಮೆಂಬರ್ ಹಾಂ ಮೆಂಬರ್ ಹುಲಿಗೆಮ್ಮ ಕಿರಿಕಿರಿ ಸ್ವಂತಮ್ಮ ಶಾವೆ ಹಾಂ ಕಾಸಿಮ್ ಸರ್ ಅವರ ಮೆಂಬರ್ ನೋಡಿ ಇವ್ರ ಮೆಂಬರ್ ಹಾಂ ಇವ್ರು ಆಕಾಂಕ್ಷೆ ಇವ್ರು ಹಾಕಿರೋದು ಹಾಂ ಹಾಕ ವೋಟಿಂಗ್ ಮಾಡಿ ಬಂದ್ರೆ ಇಲ್ಲ ನಾಮಿನೇಷನ್ ಹುಲಿಗಮ್ಮ ಕಿರಿಕಿರಿ ಸ್ವಲ್ಪ ಏನು ಮಾಡಿದೆ ಗಾಡಿ ಒಳಗೆ ಬಿಡ್ರಿ ಒಳಗಂದ್ರೆ ಬಿಡಲ್ಲ ಏನು ನಾವು ಓಸ್ರು ಬರ್ತಾರೆ ಇವರು ಅಂತ ಇವರು ಚಾಲಕ ನೋಡ್ರಿ ಮೂಲ ಸಾವಿರ ಚಪ್ಪಾಳೆ ಹಾಕಿ ಚಪ್ಪಾಳೆ ಎಲ್ಲರೂ ಒಂದು ಕಣ್ಣಿಗೆ ಸಂಬರಣ ಅಲ್ಲೇ ಹೋಗ್ತವ್ರು ಈಗ ಆಮೇಲೆ ಆರಾತ್ರ ಹಾಕ್ಬಿಟ್ಟಕ್ಕಂತೀವಿ ಏನು ಸುಮ್ಮನೆ ಹಾಕವೆ ಏನು ಚೋಪ ಇಲ್ಲ ಎಮ್ ಎಲ್ ಎ ಬರಲಿ ಇವರೆಲ್ಲ ಸರಿಸ್ರಿ ರಾಮಕೃಷ್ಣ ಬರ್ರಿ ಮೇಲೆ ಬರಪ್ಪ ಮೇಲೆ ಬರ್ರ ಏಯ್ ಎಣಿಸ್ಕೇರಿ ಒಬ್ರು ಮಿಸ್ ಆಗ್ಯಾರ ನಾವು ಎಣಿಸ್ಕೇರಿ ಮತ್ತೆ ಗದ್ದಲ ಹಂಗೆ ಬರ್ತಾವ ಅಲ್ಲಿ ಆಮೇಲೆ ಅವ್ರು ಬರ್ತಾರೆ ನೋಡು ಕೊಡ್ರಿ
ಅಲ್ಲ ಫೋಟೋ ತೆಗೆದು ಬರಲ್ಲ ಉಪಾಧ್ಯಕ್ಷ ಬಿಟ್ಬಿಟ್ರೆ ಅವರು ಕೈ ಮಾಡಿ ಮಾತಿಕೊಳ್ಳಾರಿ ಸರ್ ಅನೌನ್ಸ್ ಮಾಡ್ರಿ ಸರ್. ಸರ್ ಅನೌನ್ಸ್ಮೆಂಟ್ ಮಾಡಿ ಸರ್. ಸ್ವಲ್ಪ ಮೊಬೈಲ್ ಸರ್ ಮಹೇಶ್ ಸರ್ ಸ್ವಲ್ಪ ಅನೌನ್ಸ್ಮೆಂಟ್ ಮಾಡಿ ಸರ್. ಹೇಳಿ ಅದೇನಂಬುದು ಹೇಳಿ ಸರ್, ಪ್ರಕ್ರಿಯೆ ಬಗ್ಗೆ ಹೇಳ್ರಿ. ಸರ್ 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 ಅದು ಒಳ್ಳೆ ಬಿಡ್ತಾರೆ ಮಹೇಶ್ ಅವರು ಮಾತಾಡಿ ಸರ್. ಸರ್ ಹೇಳಿ ಸರ್. ಅಮರಾವತಿ ನಗರಸಭೆ ಮಾತಾಡ್ರಿ. ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಪತ್ರವನ್ನು ಸಲ್ಲಿಸಿದ್ದರು. ಶ್ರೀ ಕಾಸಿಂ ಸಾಬ್ ಗದ್ವಾಲ್ ವಾರ್ಡ್ ನಂಬರ್ 8. ಇವರಿಗೆ ಕ್ರಮಬದ್ಧವಾಗಿ ಮತಗಳು 8 ಬಂದಿವೆ. ಶ್ರೀ ಮೌಲಾ ಸಾಬ್ ದಾದೆ ಸಾಬ್ ವಾರ್ಡ್ ನಂಬರ್ 16. ಇವರಿಗೆ ಕ್ರಮಬದ್ಧವಾಗಿ ಚಲಾಯಿಸಿದ ಮತಗಳ ಸಂಖ್ಯೆ 28. ಚಲಾಯಿಸಲಾದ ಕ್ರಮಬದ್ಧವಾದ ಒಟ್ಟು ಮತಗಳ ಸಂಖ್ಯೆ 36. ಯಾವುದೇ ಮತಗಳು ತಿರಸ್ಕೃತಗೊಂಡಿರುವುದಿಲ್ಲ. ಶ್ರೀ ಮೌಲಾ ಸಾಬ್ ದಾದೆ ಸಾಬ್ ವಾರ್ಡ್ ನಂಬರ್ 16 ನಗರಸಭೆ ಸದಸ್ಯರು ಗಂಗಾವತಿ. ಇವರು ಅಧ್ಯಕ್ಷರಾಗಿ ಕ್ರಮಬದ್ಧವಾಗಿ ಚುನಾಯಿತರಾಗಿರುವವರೆಂದು ನಾನು ಘೋಷಿಸುತ್ತೇನೆ. ಅದೇ ರೀತಿ ಉಪಾಧ್ಯಕ್ಷ ಚುನಾವಣೆ ಸಂಬಂಧಪಟ್ಟಂತೆ ಶ್ರೀಮತಿ ಹುಲಿಗೆಮ್ಮ ನಾಗಮ್ಮ ಕಿರಿಕಿರಿ ವಾರ್ಡ್ ನಂಬರ್ 32. ಇವರಿಗೆ ಕ್ರಮಬದ್ಧವಾಗಿ ಚಲಾಯಿತರಾದ ಮತಗಳ ಸಂಖ್ಯೆ 8. ಶ್ರೀಮತಿ ಪಾರ್ವತವ್ವ ದುರ್ಗೇಶ್ ದೊಡ್ಡಮನೆ ವಾರ್ಡ್ ನಂಬರ್ 13. ಇವರಿಗೆ ಒಟ್ಟು 28 ಮತಗಳು ಬಂದಿವೆ. ಒಟ್ಟು ಕ್ರಮಬದ್ಧವಾಗಿ ಚಲಾಯಿಸಲಾದ ಮತಗಳ ಸಂಖ್ಯೆ 36. ಯಾವುದೇ ಮತಗಳು ತಿರಸ್ಕೃತಗೊಂಡಿರುವುದಿಲ್ಲ. ಶ್ರೀಮತಿ ಪಾರ್ವತವ್ವ ದುರ್ಗೇಶ್ ದೊಡ್ಡಮನೆ ವಾರ್ಡ್ ನಂಬರ್ 13 ಗಂಗಾವತಿ. ಇವರು ಉಪಾಧ್ಯಕ್ಷರಾಗಿ ಕ್ರಮಬದ್ಧರಾಗಿ ಚುನಾಯಿತರಾಗಿರುವುದು ಸರ್ ನಾನು ಚುನಾವಣೆ ಮಾಡಿದ್ದೆ. ಅಲ್ಲ, ಇವರು ಒಂದು ಪಕ್ಷದ ಮೇಲೆ ಆರಿಸಿ ಬಂದಿರ್ತಾರೆ ಸರ್ ಅಭ್ಯರ್ಥಿಗಳು. ಎಲ್ಲ ಚುನಾವಣಾ ಪಕ್ಷದ ಸಂಬಂಧಪಟ್ಟಂಗೆ ಅಲ್ಲಲ್ಲ, ಈಗ ಕೆಲವೊಂದು ಜನ ಕಾಂಗ್ರೆಸ್ ಹಿಂಗಂತ ಚುನಾವಣಾಧಿಕಾರಿಗಳಿಗೆ ಇದು ಸಂಬಂಧಪಡುವುದಿಲ್ಲ. ಚುನಾವಣೆ ಸಂಬಂಧಪಟ್ಟಂಗೆ ಏನಿದೆ ನಾನು ಘೋಷಣೆ ಮಾಡಿ ಮೊಟ್ಟ ಮೊದಲನೇದಾಗಿ ಬಿಜೆಪಿ ಬಾವುಟ ಹಾರಿಸಿದ್ದು ನಗರಸಭೆ ಇದು ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಸಂಚಲನ ಮೂಡಿಸಲಿ ಅಂತ ಹೇಳಿ ಎಲ್ಲ ನಮ್ಮ ಹಿರಿಯರು, ನಮ್ಮ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಂಸದರು ಹಾಗೂ ಮೊನ್ನೆ ನಮ್ಮ MP ಅಭ್ಯರ್ಥಿಯಾದಂಥ ನಮ್ಮ ಡಾಕ್ಟರ್ ಬಸವರಾಜ ಸಾಗರು ಎಲ್ಲ ಹಿರಿಯರು, ಹಿರೇಗೌಡರು ನಮ್ಮ ಎಲ್ಲ ಸದಸ್ಯರು, ನಾನು ಅಧ್ಯಕ್ಷ ನಾನಲ್ಲ, ಅವರೆಲ್ಲರೂ ತ್ಯಾಗ ಮಾಡಿದ್ದು ನಾನು ಅಧ್ಯಕ್ಷ ಆಗಿದೆ. 27 ಜನರು ನಾವು ಅಧ್ಯಕ್ಷರೇ. ಇದರಲ್ಲಿ ಎರಡನೇ ಮಾತಿಲ್ಲ. ಅಭಿವೃದ್ಧಿ ಪರವಾಗಿ ನಮ್ಮ ಅಧ್ಯಕ್ಷರು, ನಮ್ಮ ಶಾಸಕರು, ಮಾಜಿ ಶಾಸಕರು, ಅದು ಹಿರಿಯರಾದಂಥ ನಮ್ಮ ಮಾಜಿ ಸಂಸದರು ಶಿವರಾಮೇಗೌಡ ಸಾಹೇಬರು ಎಲ್ಲರ ಸಹಕಾರದೊಂದಿಗೆ ನಾವೇ ತೀರ್ಮಾನ ಏನಿದ್ರು ಅವ್ರ ಮುಖಾಂತರ ನಾವು ಮುನ್ನಡಿತೀವಿ. ಗಂಗಾವತಿ ಮೊದಲ ಈಗ ಬಂದಿದ್ದು ಬೇಸಿತ್ತಪ್ಪ, ಗಂಗಾವತಿ ಅಭಿವೃದ್ಧಿ ಕಾಣ್ತಿತ್ತಲ್ಲ ಇಲ್ಲಿ ಈ ಮಟ್ಟಕ್ಕೆ ಅಂತಂದೇಳಿ ಜನ ಅನ್ಸ್ತೀವಿ. ಕಾರಣದಲ್ಲಿ ನಾವು ಮಾಡ್ತಾ ಒಂದು ಸರ್ ಸದಸ್ಯರೆಲ್ಲ ಮೇಲೆ ಕರೆದು ನೋಡ್ರಿ ಸರ್. ಎಂಟು ಮತಗಳನ್ನು ಹೊಂದಿದ್ದೇವೆ. ಬಿಜೆಪಿಯಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ 8 ಮತಗಳನ್ನು ಪಡೆದುಕೊಂಡಿದ್ದೇವೆ. ಬಿಜೆಪಿಯ
27 ಮತಗಳನ್ನು ಪಡೆದಿರ್ತಕ್ಕಂಥದ್ದು ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ. ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಯಾರ್ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಬಿಟ್ಟು ಇನ್ನೂ ಒಂದು ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಅತ್ಯಂತ 30ಕ್ಕೂ 30 ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ಕಾನೂನು ಕ್ರಮ ಈಗಾಗಲೇ ವಿಪ್ ಜಾರಿ ಮಾಡಿದ್ದೀವಿ. ಮಾಹಿತಿ ಹಕ್ಕನಾಗೆಲ್ಲ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಕೇಸ್ ಫೈಲ್ ಮಾಡಿದ್ವಿ. ಧನ್ಯವಾದಗಳು. ಮೊದಲ ಭಾರತೀಯ ಜನತಾ ಪಕ್ಷದ ಗಂಗಾವತಿ ಇತಿಹಾಸದಲ್ಲಿ ಸ್ವಾತಂತ್ರ್ಯ ನಂತರ ಮೊದಲ ಭಾರತೀಯ ಜನತಾ ಪಕ್ಷ ನಗರಸಭೆ ಅನ್ನುವಂಥ ಒಂದು ಖ್ಯಾತಿಗೆ ಇವತ್ತು ನಮ್ಮ ಪಕ್ಷ ಒಂದು ಪ್ರಮುಖವಾಗಿ ಅದರಲ್ಲಿ ವಿಶೇಷವಾಗಿ ಅಧ್ಯಕ್ಷರಾಗಿ ನಮ್ಮ ಮೌಲ್ಯ ಸಾಹೇಬ್ ಅದೇ ರೀತಿ ಉಪಾಧ್ಯಕ್ಷರಾಗಿ ಇವತ್ತು ನಮ್ಮ ಪಾರ್ವತ ಇಬ್ಬರು ಕೂಡ ಆಯ್ಕೆಯಾಗಿರುವುದು. ಈ ವಿಷಯದಲ್ಲಿ ನಮ್ಮ 27 ಮಂದಿ ಸದಸ್ಯರು ಕೂಡ ಇವತ್ತೆಲ್ಲರೂ ಕೂಡ ಏಕಗ್ರೀವಾಗಿ ಎಲ್ಲರೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಒಗ್ಗಟ್ಟಾಗಿ ಸಪೋರ್ಟ್ ಮಾಡಿ ಇವತ್ತು ಮೌಲ್ಯ ಸಾಹೇಬ್ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಪರಿಣಾಮ ಒಳ್ಳೆಯದು ನಮ್ಮ ಹಿರಿಯರಾಗಿರುವಂತಹ ಸಿದ್ದರಾಮಯ್ಯ ಮತ್ತು ನಮ್ಮ ಎಲ್ಲ ಹಿರಿಯ ಪಕ್ಷದ ನಮ್ಮ ಗಿರಿಗೌಡರು ಎಲ್ಲ ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ಕೂಡ ಇವತ್ತು ಕೆಲವೊಂದು ಕಾರಣಾಂತರಗಳಿಂದ ಬಜೆಟ್ ಆಗದೆ ಹೋದ್ರು ಕೂಡ ವಿಪಕ್ಷ ತಿಂಗಳಾಗಿರ್ಬೋದು, ಇಲ್ಲಿ ಹಿರಿಯ ಒಬ್ಬೊಬ್ಬರಿಗೆ ತಿಂಗಳಿದ್ದಾರೆ. ಇಲ್ಲಿ ಧರ್ಮ, ಜಾತಿ, ಮತ ಇದೆಲ್ಲವನ್ನು ಮೀರಿ ಇವತ್ತೇನು ಇಡೀ ಭಾರತದಲ್ಲಿ ಭಾರತದಲ್ಲಿ ಇವತ್ತೇನು ಇಡೀ ವಿಶ್ವದಲ್ಲಿ ಭಾರತೀಯ ವಿಶ್ವಗುರು ಒಂದು ಖ್ಯಾತಿಗೆ ಒಳಪಟ್ಟು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರನ್ನ ಅವರನ್ನ ಏಕಮೇವ ನಾಯಕ ಇಡೀ ಪ್ರಪಂಚಕ್ಕೆ ಅಂತೇಳಿ ಇವತ್ತೇನು ಜಗತ್ತಲ್ಲೂ ಕೂಡ ನೆಚ್ಚಿಕೊಂಡಿದೆ. ಆ ಒಂದು ಹಾದಿಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಇವತ್ತು ಜಾತಿ ಮತ ಎಲ್ಲವನ್ನ ಮೀರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಸೇರ್ಪಡೆಯಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬೆಂಬಲ ಕೊಟ್ಟಿದ್ದೇವೆ. ವಿಶೇಷವಾಗಿ ಇವತ್ತು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರೆಲ್ಲರೂ ಕೂಡ ಇವತ್ತು ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಜೊತೆಯಲ್ಲಿ ಒಂದು ಹಬ್ಬದ ದಿನ ಅಂತಾನೆ ಹೇಳಿಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಒಂದು ಭಾವನೆ ಇದೆ. ಪಕ್ಷ ಬೆಳೆಸಬೇಕು, ಎಲ್ಲ ನೋಡಿಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಮೌಲಾ ಸಾಹೇಬ್ ಸಹಿತ ಮೊದಲಿನಿಂದ ನಮ್ಮ ಸಂಘಟನೆಯಿಂದ ಬಂದಂತಹ ವ್ಯಕ್ತಿ. ಆದ ಕಾರಣ ನಾವು ಹೇಳೋದಿಷ್ಟೇ ಇರ್ಬೋದು, ಸಣ್ಣ ಪುಟ್ಟ ಸಮಸ್ಯೆ ಈಗ ಒಂದು ಮನೆಯಾಗ 4 ಮಂದಿ ಅಣ್ಣ ಮುಳುಗು ಇರ್ತದೆ, ಎಲ್ಲರಿಗೂ ಇರ್ತದೆ. ಆದ್ರೂ ಸಹಿತ ಎಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಮಾನ್ಯ ಶಾಸಕರು ಹೇಳಿದಾಗೆ ಗಂಗಾವತಿಯ ಆಯ್ತು ನಾವು ನಾಮಿನೇಟ್ ಮಾಡಿದ್ದು ಅದೆಲ್ಲ ಮುಗಿದ ವಿಷಯ. ಈಗ ಆದ್ರೂ ಸಹಿತ ಮಾನ್ಯ ಶಾಸಕರು ಹೇಳಿದಾಗೆ ಅಭಿವೃದ್ಧಿ ವಿಷಯದಲ್ಲಿ ನಾವು ನಮ್ಮ ಶಿವರಾಮ್ ಗೌಡ್ರ ಜೊತೆ ಗಿರಿಗೌಡರು ಎಲ್ಲರೂ ಕೂಡಿಕೊಂಡು ನಮ್ಮ ನಗರಸಭೆ ಎಲ್ಲ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕರೆದುಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ. ಏನೇ ಇದ್ರು ಬಿಜೆಪಿ ಒಂದೇ, ಅದು ನಗರಸಭೆ ಅಧ್ಯಕ್ಷರು ಬಿಜೆಪಿ ಅವರು, ಉಪಾಧ್ಯಕ್ಷರು ಬಿಜೆಪಿ ಅವರು ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಈಗಾಗಲೇ ಶಾಸಕರು ಹೇಳಿದ್ದಾರೆ ಅನ್ನುವಂತ ಮಾತನ್ನ ಮುಖ್ಯವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು ಜೊತೆಗೆ ಉಪಾಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ನಗರದ ಜೊತೆಗೆ ಕಾರ್ಯ ಮಾಡ್ತೀವಿ. ಮಾನ್ಯ ಶಾಸಕರ ನೇತೃತ್ವದಲ್ಲಿ ಕಾರ್ಯ ಮಾಡ್ತೀವಿ. ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಪ್ರಯತ್ನ ಮತ್ತು ನಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಭಾಗದ ಬಹುದಿನಗಳ ನಿರೀಕ್ಷೆ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಇಲ್ಲಿರ್ತಕ್ಕಂಥ ಅಭಿವೃದ್ಧಿಯ ಪರವಾದ ಚಿಂತನೆಗಳನ್ನ ಮಾಡ್ತಕ್ಕಂಥ ಅವಕಾಶಗಳನ್ನ ಭಾರತೀಯ ಜನತಾ ಪಕ್ಷ ಬಳಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಕೊಂಡು ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನ ತರಲಿಕ್ಕೆ ಇವತ್ತು ನಮ್ಮ ಶಾಸಕರು ಸಾಕಷ್ಟು ಮನಸ್ಸಿದೆ. ಆದರೆ ಅವರಿಗೆ ನಗರಸಭೆಗೆ ಹಿಡಿತ ಸಿಕ್ಕಿರಲಿಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ಆ ಒಂದು ಹಿಡಿತವನ್ನ ಮೌಲಾಸ ಮತ್ತು ಪಾರ್ವತಮ್ಮನವರನ್ನ ಮಾಡುವ ಮುಖಾಂತರ ಇವತ್ತು ನಾವು ಈ ಒಂದು ಬಿಜೆಪಿ ಚುಕ್ಕಾಣಿಯನ್ನ ಇವತ್ತು ನಗರಸಭೆಯಲ್ಲಿ ಹಿಡಿದಿದೆ ಅಂತಕ್ಕಂಥ ಮಾತನ್ನ ಹೇಳುವ ಜೊತೆಗೆ ನಮ್ಮ ಮೌಲಾ ಸಾಹೇಬ್ ಆಗಿರ್ಬೋದು ಅಥವಾ ಪಾರ್ವತಮ್ಮ ಆಗಿರ್ಬೋದು ಮತ್ತು ಈ ಆಡಳಿತ ಮಂಡಳಿ ಎಲ್ಲ
ಚಿಂತನೆಯಲ್ಲಿ